ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕಾರಣದಲ್ಲಿ ಒಂದು ಮಾತಿದೆ, ಯಾರು ಉತ್ತರ ಪ್ರದೇಶವನ್ನ ಗೆಲ್ತಾರೋ ಅವರು ಇಡೀ ಭಾರತವನ್ನ ಗೆಲ್ತಾರೆ ಅಂತ. ದೆಹಲಿಯ ಪ್ರಧಾನಿ ಕುರ್ಚಿಗೆ ಹೋಗುವ ರಾಜಮಾರ್ಗ ಹಾದು ಹೋಗುವುದೇ ಈ ಉತ್ತರ ಪ್ರದೇಶದ ಮೂಲಕ. ಇತ್ತೀಚೆಗೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಅಂದ್ರೆ ಎಸ್ಪಿ ಮಾಡಿದಂತಹ ಭಾರಿ ದೊಡ್ಡ ಸರ್ಪ್ರೈಸ್ ಕಮ್ಬ್ಯಾಕ್ ನಿಂದಾಗಿ ಬಿಜೆಪಿ ತನ್ನ ಭದ್ರಕೋಟೆಯಾದ ಅಯೋಧ್ಯೆಯಲ್ಲಿ ಸೋಲಿನ ಆಘಾತವನ್ನು ಅನುಭವಿಸಿತು. 33 ಸೀಟುಗಳಿಗೆ ಕುಸಿದಿದ್ದಂತಹ ಬಿಜೆಪಿ ಈಗ ಕಂಪ್ಲೀಟ್ ಆಗಿ ಎಚ್ಚೆತ್ತುಕೊಂಡಿದೆ. ಹೌದು, ಮುಂಬರುವ 2027ರ ಯುಪಿ ವಿಧಾನಸಭಾ ಚುನಾವಣೆಗೆ ಇನ್ನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇವೆ. ಈ ಮಹಾಯುದ್ಧವನ್ನ ಗೆಲ್ಲಲು ಮತ್ತು ಯೋಗಿ ಆದಿತ್ಯನಾಥ್ ಅವರನ್ನ ಸತತವಾಗಿ 3ನೇ ಬಾರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಬಿಜೆಪಿ ಹೈಕಮಾಂಡ್ ಇದೀಗ ಒಂದು ಭಾರಿ ದೊಡ್ಡ ಕಣ್ಣಿಗೆ ಕಾಣದ ಸೈಲೆಂಟ್ ಆಪರೇಷನ್ ಅನ್ನು ಶುರು ಮಾಡಿದೆ. ಅದೇ ಮೈಕ್ರೋ ಮ್ಯಾನೇಜ್ಮೆಂಟ್ ತಂತ್ರ. ಕೇವಲ ಭಾಷಣಗಳನ್ನ ಮಾತ್ರ ನಂಬದೆ ಬರೋಬ್ಬರಿ 8 ಲಕ್ಷ ಬೂತ್ ಪಾಲಕರನ್ನ ಅಖಾಡಕ್ಕೆ ಇಳಿಸಿ ಕೇವಲ 35 ವೋಟರ್ಸ್ ಗಳಿಗೆ ಒಬ್ಬ ಬಾಸ್ ನಂತೆ ಇನ್ಚಾರ್ಜ್ ಕೊಡುವ ಒಂದು ಭಾರಿ ದೊಡ್ಡ ಮೆಗಾ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಅಷ್ಟಕ್ಕೂ ಏನಿದು ಬಿಜೆಪಿಯ ಮೈಕ್ರೋ ಮ್ಯಾನೇಜ್ಮೆಂಟ್ ತಂತ್ರ? ಕೇವಲ 35 ವೋಟರ್ಸ್ಗೆ ನೇಮಕ ಮಾಡಿರುವ ಅಪ್ಪನ್ನ ಪ್ರಮುಖಗಳ ಅಸಲಿ ಕೆಲಸವೇನು? ಬಂಗಾಳದಲ್ಲಿ ವರ್ಕೌಟ್ ಆಗಿದ್ದ ಈ ಹಿಡನ್ ಫಾರ್ಮುಲಾವನ್ನ ಈಗ ಯುಪಿಯಲ್ಲಿ ಜಾರಿಗೆ ತರ್ತಾ ಇರೋದಾದ್ರೂ ಯಾಕೆ? ಅಖಿಲೇಶ್ ಯಾದವ್ ಅವರ ಪಿಡಿಎ ಜಾತಿ ಲೆಕ್ಕಾಚಾರದ ಚಕ್ರ ವ್ಯೂಹವನ್ನ ಹೊಡೆಯಲು ಬಿಜೆಪಿ ಹೆಣೆದಿರುವಂತಹ ಈ ಶಕ್ತಿ ಕೇಂದ್ರಗಳ ಪದ್ಮ ವ್ಯೂಹ ಹೇಗಿದೆ? ಯೋಗಿ ಆದಿತ್ಯನಾಥ್ ಅವರ ಭವಿಷ್ಯ ಮತ್ತು ಪಿಎಂ ಕ್ಯಾಂಡಿಡೇಟ್ ರೇಸ್ಗೆ ಈ ಚುನಾವಣೆ ಎಷ್ಟೊಂದು ನಿರ್ಣಾಯಕ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ವಿರೋಧ ಪಕ್ಷಗಳ ನಿದ್ದೆಗೆಡಿಸಿರುವ ಬಿಜೆಪಿಯ ಈ ಎಲೆಕ್ಷನ್ ಗೇಮ್ ಪ್ಲಾನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಉತ್ತರ ಪ್ರದೇಶದಲ್ಲಿ 3ನೇ ಬಾರಿಗೂ ಕೂಡ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನರೇಂದ್ರ ಮೋದಿ ಅವರ ನಂತರ ದೇಶದ ಮುಂದಿನ ಪ್ರಧಾನಿಯಾಗಿ ಯೋಗಿ ಆದಿತ್ಯನಾಥ್ ಅವರು ಆಯ್ಕೆಯಾಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಜೈ ಯೋಗಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಚುನಾವಣಾ ತಂತ್ರಗಾರಿಕೆಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಬಿಜೆಪಿಯ ಈ ಹಿಂದಿನ ಗೆಲುವುಗಳ ಸೀಕ್ರೆಟ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸೀಟ್ ಇದ್ದ ಬಿಜೆಪಿಯನ್ನ ಭಾರಿ ಬಲದೊಂದಿಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿದ್ದು, ಅಸ್ಸಾಂನಲ್ಲಿ ವಿರೋಧಿ ಅಲೆಯ ನಡುವೆಯೂ ಸತತ 2ನೇ ಬಾರಿಗೆ ಅಧಿಕಾರ ತಂದುಕೊಟ್ಟಿದ್ದು ಇದೇ ಮೈಕ್ರೋ ಮ್ಯಾನೇಜ್ಮೆಂಟ್ ಫಾರ್ಮುಲಾ. ಇಲ್ಲಿ ಕೇವಲ ಮೋದಿಯವರ ಮ್ಯಾಜಿಕ್ ಅಥವಾ ಯೋಗಿಯವರ ವರ್ಚಸ್ಸನ್ನ ಮಾತ್ರ ನೆಚ್ಚಿಕೊಳ್ಳುವುದಿಲ್ಲ, ಬದಲಾಗಿ ಎಲೆಕ್ಷನ್ ಅನ್ನ ಇಡೀ ರಾಜ್ಯದ ಲೆವೆಲ್ ನಲ್ಲಿ ನೋಡದೆ ಪ್ರತಿಯೊಂದು ಪೋಲಿಂಗ್ ಬೂತ್ ಅನ್ನು ಕೂಡ ಒಂದು ಸಪರೇಟ್ ಯುದ್ಧ ಭೂಮಿ ಅಂತ ಪರಿಗಣಿಸಲಾಗಿದೆ. ಇದೇ ಬಂಗಾಳದ ಬ್ರಹ್ಮಾಸ್ತ್ರವನ್ನ ಬಿಜೆಪಿ ಈಗ ಉತ್ತರ ಪ್ರದೇಶದ ಅಖಾಡದಲ್ಲಿ ಪ್ರಯೋಗ ಮಾಡ್ತಾ ಇದೆ. ಈ ಯುದ್ಧವನ್ನ ಗೆಲ್ಲಲು ಬಿಜೆಪಿ ಇಡೀ ಉತ್ತರ ಪ್ರದೇಶದಾದ್ಯಂತ ಕಣ್ಣಿಗೆ ಕಾಣದ ಒಂದು ಭಾರಿ ದೊಡ್ಡ ಸೇನೆಯನ್ನೇ ಉಳಿಸಿದೆ. ಬರೋಬ್ಬರಿ 8 ಲಕ್ಷ ಬೂತ್ ಪಾಲಕರನ್ನ ಬಿಜೆಪಿ ಅಖಾಡಕ್ಕೆ ಇಳಿಸಿದೆ. ಇದು ಸಣ್ಣ ಸಂಖ್ಯೆಯಲ್ಲ. ಯುಪಿಯಲ್ಲಿರುವಂತಹ ಟೋಟಲ್ 1,62,000 ಬೂತ್ ಗಳನ್ನ ಕಂಪ್ಲೀಟ್ ಆಗಿ ಮ್ಯಾಪಿಂಗ್ ಮಾಡಲಾಗಿದೆ. ಹೊಸದಾಗಿ ಸೇರ್ಪಡೆಯಾಗಿರುವಂತಹ 14,000 ಬೂತ್ ಗಳಿಗೂ ಕೂಡ ಇವರನ್ನ ನೇಮಿಸಲಾಗಿದೆ. ಈ ಬೂತ್ ಪಾಲಕರ ಅಸಲಿ ಡ್ಯೂಟಿ ಏನಂದ್ರೆ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಪ್ರತಿಯೊಬ್ಬ ಮತದಾರನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಲೆ ಹಾಕುವುದು, ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ, ಅವರ ಅಸಮಾಧಾನಗಳು ಏನೇನು ಎನ್ನುವಂತಹ ರಿಯಲ್ ಟೈಮ್ ರಿಪೋರ್ಟ್ ಅನ್ನ ಅವರು ಡೈರೆಕ್ಟ್ ಆಗಿ ಪಕ್ಷದ ಹೈಕಮಾಂಡ್ ಗೆ ತಲುಪಿಸುತ್ತಾರೆ. ಬಿಜೆಪಿ ಯುಪಿಯಲ್ಲಿ ಬಿಡ್ತಾ ಇರುವಂತಹ ಮತ್ತೊಂದು ಭಾರಿ ದೊಡ್ಡ ಮತ್ತು ಅತ್ಯಂತ ಪವರ್ಫುಲ್ ಅಸ್ತ್ರ ಅಂದ್ರೆ ಅದು ಪನ್ನಾ ಪ್ರಮುಖ್ ತಂತ್ರ. ನಮ್ಮಲ್ಲಿ ಎಷ್ಟೋ ಜನರಿಗೆ ಪನ್ನಾ ಪ್ರಮುಖ್ ತಂತ್ರ ಅಂದ್ರೆ ಏನು ಅನ್ನೋದೇ ಅರ್ಥವಾಗಿಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ಲಿಸ್ಟ್ ಇರುತ್ತಲ್ಲ, ಆ ವೋಟರ್ ಲಿಸ್ಟ್ ನ ಒಂದೇ ಒಂದು ಪೇಜ್ ಅನ್ನ ಹಿಂದಿಯಲ್ಲಿ ಪನ್ನಾ ಅಥವಾ ಹಾಳೆ ಅಂತ ಕರೆಯಲಾಗುತ್ತೆ. ಈ ಒಂದೇ ಒಂದು ಪೇಜ್ ನಲ್ಲಿ ಕೇವಲ 30ರಿಂದ 35 ವೋಟರ್ ಗಳ ಹೆಸರು ಮಾತ್ರ ಇರುತ್ತೆ. ಬಿಜೆಪಿಯ ಸ್ಟ್ರಾಟಜಿ ಏನಂದ್ರೆ ಕೇವಲ 37 ವೋಟರ್ಸ್ ಗಳಿಗೆ ಒಬ್ಬ ಕಾರ್ಯಕರ್ತರನ್ನ ಬಾಸ್ ನಂತೆ ಇನ್ಚಾರ್ಜ್ ಆಗಿ ನೇಮಕ ಮಾಡುವುದು. ಅವನೇ 35 ಜನರ ಪನ್ನರ್ ಪ್ರಮುಖ್. ಇಷ್ಟು ಮೈಕ್ರೋ ಲೆವೆಲ್ ನಲ್ಲಿ ಯಾವ ಪಕ್ಷವೂ ಕೂಡ ಇಂದಿನವರೆಗೂ ಪ್ಲಾನ್ ಮಾಡಿರಲಿಲ್ಲ. ಈ ಪನ್ನರ್ ಪ್ರಮುಖಗಳ ಕೆಲಸ ದೊಡ್ಡ ದೊಡ್ಡ ಸ್ಟೇಜ್ ಗಳ ಮೇಲೆ ನಿಂತು ಭಾಷಣ ಮಾಡೋದಲ್ಲ. ಅವರ ಅಸಲಿ ಕೆಲಸ ಶುರುವಾಗುವುದೇ ಜನರ ಮನೆ ಬಾಗಿಲಲ್ಲೇ. ಈ ಕಾರ್ಯಕರ್ತರು ತನ್ನ ಲಿಸ್ಟ್ ನಲ್ಲಿರುವಂತಹ ಆ 35 ಜನರನ್ನ ಪ್ರತಿದಿನ ಅಥವಾ ವಾರಕ್ಕೊಮ್ಮೆಯಾದ್ರೂ ಭೇಟಿ ಮಾಡಬೇಕು. ಅವರೊಂದಿಗೆ ಚಹಾ ಕುಡಿಬೇಕು, ಕಷ್ಟ ಸುಖ ಮಾತನಾಡಬೇಕು. ಆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಊರು ಬಿಟ್ಟು ಹೋಗ್ತಿದ್ದಾರಾ, ಹೊಸ ವೋಟರ್ ಐಡಿ ಕಾರ್ಡ್ ಆಗ್ತಾ ಇದ್ಯಾ ಅಥವಾ ಆಗ್ಬೇಕಾಗಿದ್ಯಾ, ಸರ್ಕಾರದ ಯೋಜನೆಗಳು ಅವರಿಗೆ ತಲುಪ್ತಾ ಇವ್ಯಾ ಎನ್ನುವುದನ್ನ ಕಂಪ್ಲೀಟ್ ಆಗಿ ಇವರೇ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಕಡೆಗೆ ಎಲೆಕ್ಷನ್ ದಿನ ಬೆಳಗ್ಗೆ ಆ 35 ಜನ ಬೂತ್ ಗೆ ಬಂದು ವೋಟ್ ಹಾಕುವವರೆಗೂ ಇವರಿಗೆ ರೆಸ್ಟ್ ಇರೋದಿಲ್ಲ. ವೋಟರ್ಸ್ ಗಳು ಕೇವಲ ನಂಬರ್ ತರಹ ನೋಡದೆ ಫ್ಯಾಮಿಲಿ ಮೆಂಬರ್ಸ್ ತರ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದೇ ಈ ಗೇಮ್ ಪ್ಲಾನ್ ನ ಸೀಕ್ರೆಟ್ ಆಗಿದೆ. ಯಾವುದೇ ಎಲೆಕ್ಷನ್ ಅಲ್ಲಿ ಗೆಲುವು ಅಥವಾ ಸೋಲನ್ನ ಡಿಸೈಡ್ ಮಾಡುವುದೇ ಪಾರ್ಟಿಯ ಕಟ್ಟ ಅಭಿಮಾನಿಗಳಲ್ಲ. ಯಾಕಂದ್ರೆ ಬಿಜೆಪಿಗೆ ವೋಟ್ ಹಾಕುವವರು ಆಕೆ ಆಗ್ತಾರೆ, ಎಸ್ಪಿಗೆ ಹಾಕುವವರು ಹಾಕ್ತಾರೆ. ಆದ್ರೆ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ 20ರಿಂದ 30ರಷ್ಟು ಜನ ನ್ಯೂಟ್ರಲ್ ವೋಟರ್ಸ್ ಅಥವಾ ಕನ್ಫ್ಯೂಸ್ ಆಗಿರುವಂತಹ ವೋಟರ್ಸ್ ಗಳು ಕೂಡ ಇರ್ತಾರೆ. ಇವರು ಯಾರಿಗೆ ವೋಟ್ ಹಾಕಬೇಕು ಅಂತ ಕೊನೆ ಗಳಿಗೆಯಲ್ಲಿ ನಿರ್ಧಾರ ಮಾಡೋದಿಲ್ಲ. ಇವರನ್ನೇ ಬೇಲಿ ಮೇಲೆ ಕೂತಿರೋರು ಅಂತ ಕರೆಯಲಾಗುತ್ತೆ. ಈ ಕನ್ಫ್ಯೂಸ್ಡ್ ವೋಟರ್ ಗಳನ್ನ ಟಾರ್ಗೆಟ್ ಮಾಡಲೆಂದೇ ಬಿಜೆಪಿ ಶಕ್ತಿ ಕೇಂದ್ರಗಳನ್ನ ಸ್ಥಾಪಿಸಿದೆ. 5ರಿಂದ 7 ಪೋಲಿಂಗ್ ಬೂತ್ ಗಳನ್ನ ಸೇರಿಸಿ ಒಂದು ಕ್ಲಸ್ಟರ್ ಕಮೆಂಟ್ ಸೆಂಟರ್ ಮಾಡಲಾಗಿದೆ. ಇವರು ಈ ಕನ್ಫ್ಯೂಸ್ಡ್ ಜನರನ್ನ ಹುಡುಕಿ ಸರ್ಕಾರದ ಯೋಜನೆಗಳನ್ನ ನೆನಪು ಮಾಡಿ ಕಡೆ ಕ್ಷಣದಲ್ಲಿ ವೋಟ್ ಶಿಫ್ಟ್ ಮಾಡುವ ಭಾರಿ ದೊಡ್ಡ ಗೇಮ್
ಮಾಡ್ತಾರೆ. 2-3% ವೋಟ್ ಶಿಫ್ಟ್ ಆದ್ರೂ ಕೂಡ ಇಡೀ ರಿಸಲ್ಟ್ ಉಲ್ಟಾ ಪಲ್ಟಾ ಆಗುತ್ತೆ. ಬಿಜೆಪಿ ಈಗ ಎಲೆಕ್ಷನ್ ನ ಕೇವಲ ಒಂದು ರಾಜಕೀಯ ಪಕ್ಷದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇಲ್ಲ, ಬದಲಾಗಿ ಒಂದು ಮಲ್ಟಿನ್ಯಾಷನಲ್ ಕಾರ್ಪೊರೇಟ್ ಕಂಪನಿಯ ರೀತಿಯಲ್ಲಿ ಡೇಟಾ ಅನಾಲಿಸ್ ಮಾಡ್ತಾ ಇದೆ. ಇಡೀ ಯುಪಿಯಲ್ಲಿರುವಂತಹ ಎಲ್ಲಾ ಬೂತ್ ಗಳನ್ನ 3 ಭಾಗವಾಗಿ ಗ್ರೇಡಿಂಗ್ ಮಾಡಲಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ ಗಳು, ಕಾಂಪಿಟೇಟಿವ್ ಬೂತ್ ಗಳು ಮತ್ತು ವೀಕ್ ಬೂತ್ ಗಳು ಅಂತ. ಸ್ಟ್ರಾಂಗ್ ಬೂತ್ ಗಳಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸದಿಂದ ಕೂರದೆ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಹೆಚ್ಚಿಸಲು ಟಾರ್ಗೆಟ್ ಮಾಡಲಾಗಿದೆ. ನೆಕ್ ಟು ನೆಕ್ ಫೈಟ್ ಇರುವಂತಹ ಕಾಂಪಿಟೇಟಿವ್ ಬೂತ್ ಗಳಲ್ಲಿ ಭಾರಿ ಸಂಪನ್ಮೂಲಗಳನ್ನ ಮತ್ತು ಘಟಾನುಘಟಿ ನಾಯಕರನ್ನ ಇಳಿಸಲಾಗುತ್ತೆ. ಆದ್ರೆ ಅಸಲಿ ಟ್ವಿಸ್ಟ್ ಇರುವುದು ಈ 3ನೇ ವೀಕ್ ಬೂತ್ ಗಳಲ್ಲಿ. ಎಲ್ಲೆಲ್ಲಿ ಬಿಜೆಪಿಗೆ ಓಟೆ ಬರ್ತಾ ಇಲ್ವೋ, ಎಲ್ಲಿ ಮುಸ್ಲಿಂ ಅಥವಾ ಯಾದವ್ ವೋಟ್ ಬ್ಯಾಂಕ್ ಜಾಸ್ತಿ ಇದೆಯೋ ಆ ಸಾಂಪ್ರದಾಯಿಕ ಎಸ್ಪಿ ಭದ್ರಕೋಟೆಯನ್ನ ವೀಕ್ ಬೂತ್ ಗಳು ಅಂತ ಮಾರ್ಕ್ ಮಾಡಲಾಗಿದೆ. ಹಿಂದೆಲ್ಲ ಇಂತಹ ಜಾಗಗಳನ್ನ ಪಕ್ಷಗಳು ಕಡೆಗಣನೆ ಮಾಡ್ತಾ ಇದ್ವು. ಆದ್ರೆ ಈ ಬಾರಿ ಬಿಜೆಪಿ ಇಲ್ಲಿ ಸ್ಪೆಷಲ್ ಫಂಡ್ ಕೊಟ್ಟು ಹಿರಿಯ ನಾಯಕರನ್ನ ಕಳಿಸ್ತಾ ಇದೆ. ಅಲ್ಲಿರುವಂತಹ ಸರ್ಕಾರದ ಉಚಿತ ಯೋಜನೆಗಳ ಫಲಾನುಭವಿಯನ್ನ ಹುಡುಕಿ ಅವರ ಮೂಲಕವಾದ್ರೂ ಒಂದಿಷ್ಟು ವೋಟ್ ಬ್ಯಾಂಕ್ ಅನ್ನ ಶಿಫ್ಟ್ ಮಾಡಲು ಟಾರ್ಗೆಟ್ ಮಾಡಲಾಗಿದೆ. ಸೋಲೋ ಜಾಗದಲ್ಲಿ ಕೂಡ ಕನಿಷ್ಠ ಪಕ್ಷ ವೋಟ್ ಶೇರ್ ಆದ್ರೂ ಕೂಡ ಇಂಪ್ರೂವ್ ಆಗಬೇಕು ಎನ್ನುವುದು ಹೈಕಮಾಂಡ್ ನ ಪಕ್ಕಾ ಪ್ಲಾನ್ ಆಗಿದೆ. 2027ರ ಎಲೆಕ್ಷನ್ ನಲ್ಲಿ ಬಿಜೆಪಿ ದೊಡ್ಡ ದೊಡ್ಡ ಭಾಷಣಗಳ ಟ್ರೆಂಡ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದೆ. ಹೆಲಿಕಾಪ್ಟರ್ ನಲ್ಲಿ ಬರುವಂತಹ ನಾಯಕರು ಗಂಟೆಗಟ್ಟಲೆ ಪಾಕಿಸ್ತಾನ ಅಥವಾ ಜಾಗತಿಕ ಪಾಲಿಟಿಕ್ಸ್ ಬಗ್ಗೆ ಭಾಷಣ ಮಾಡ್ತಾ ಇದ್ರೆ ಜನ ಅವರಿಗೆ ವೋಟ್ ಹಾಕೋದಿಲ್ಲ ಅನ್ನೋದು ಈಗ ಅರ್ಥವಾಗಿದೆ. ಜನರಿಗೆ ನೆನಪಾಗೋದು ತಮ್ಮ ಗಲ್ಲಿಯ ಸಮಸ್ಯೆಗಳು. ಅದಕ್ಕಾಗಿ ಬಿಜೆಪಿ ಈಗ ಹೈಪರ್ ಲೋಕಲ್ ಕ್ಯಾಂಪಸ್ ಗಳಿಗೆ ಕೈ ಹಾಕಿದೆ. ರಸ್ತೆ ಗುಂಡಿ ಬಿದ್ದಿವ್ಯಾ, ಕರೆಂಟ್ ಇಲ್ವಾ, ನೀರಿಲ್ವಾ ಎನ್ನುವಂತಹ ಸಣ್ಣ ಸಮಸ್ಯೆಗಳನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಜನರೊಂದಿಗೆ ಪರ್ಸನಲ್ ಆಗಿ ಕನೆಕ್ಟ್ ಆಗುವಂತಹ ಹೊಸ ಫಾರ್ಮುಲಾವನ್ನ ಪ್ರಯೋಗಿಸ್ತಾ ಇದೆ. 2017ರಲ್ಲಿ ಯುಪಿಯನ್ನ ಕ್ಲೀನ್ ಸ್ವೀಪ್ ಮಾಡಿದಂತಹ ಬಿಜೆಪಿ 2022ರ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಕಡೆ ಭಾರಿ ಹಿನ್ನಡೆಯನ್ನ ಅನುಭವಿಸಿತ್ತು. ಈಗ ಬಿಜೆಪಿ ಅತ್ಯಂತ ಇಂಟ್ರೆಸ್ಟಿಂಗ್ ಕೆಲಸವನ್ನ ಮಾಡ್ತಾ ಇದೆ. ಕಳೆದ ಬಾರಿ ಹಿನ್ನಡೆಯಾದಂತಹ 57 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಸ್ಪೆಷಲ್ ಕಣ್ಣಿಟ್ಟಿದೆ. ಅಲ್ಲಿ ಗ್ರೌಂಡ್ ಲೆವೆಲ್ ನಲ್ಲಿ ಭೀಕರ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ. ನಾವು ಯಾಕೆ ಸೋತ್ವಿ, ಪೇಪರ್ ಲೀಕ್ ಹಗರಣ ಕಾರಣವ ಅಥವಾ ಸರ್ಕಾರಿ ನೌಕರರ ಕೋಪ ಕಾರಣವ ಎನ್ನುವ ಕಂಪ್ಲೀಟ್ ರೂಟ್ ಕ್ರಾಸ್ ಅನಾಲಿಸಿಸ್ ಮಾಡಲಾಗ್ತಾ ಇದೆ. ಆರ್ಎಸ್ಎಸ್ ನ ಜೊತೆ ಸೇರ್ಕೊಂಡು ಆ 57 ಕ್ಷೇತ್ರಗಳಿಗೆ ಪ್ರತ್ಯೇಕವಾದಂತಹ ಕಸ್ಟಮೈಸ್ ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ. ಇಷ್ಟೆಲ್ಲ ಬಿಜೆಪಿಯ ಪ್ಲಾನ್ ಇದ್ರೆ ವಿರೋಧ ಪಕ್ಷದಲ್ಲಿರುವಂತಹ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಸುಮ್ಮನೆ ಕೂತಿಲ್ಲ. ಅಖಿಲೇಶ್ ಯಾದವ್ ಕೈಯಲ್ಲಿರುವಂತಹ ಅತಿ ದೊಡ್ಡ ಪವರ್ಫುಲ್ ಅಸ್ತ್ರ ಅಂದ್ರೆ ಅದು ಪಿಡಿಎಫ್ ಫಾರ್ಮುಲಾ. ಪಿ ಅಂದ್ರೆ ಪಿಚ್ಕೆ ಹಿಂದುಳಿದ ವರ್ಗಗಳು, ಡಿ ಅಂದ್ರೆ ದಲಿತರು ಮತ್ತು ಎ ಅಂದ್ರೆ ಅಲ್ಪಸಂಖ್ಯಾತರು. ಕಳೆದ ಲೋಕಸಭೆಯಲ್ಲಿ ಅವರಿಗೆ ಭಾರಿ ಸಕ್ಸೆಸ್ ಕೊಟ್ಟಿದೆ ಈ ಸೋಷಿಯಲ್ ಇಂಜಿನಿಯರಿಂಗ್ ತಂತ್ರ. ಈ 3 ವೋಟ್ ಬ್ಯಾಂಕ್ ಗಳನ್ನ ಒಗ್ಗೂಡಿಸಿ ಬಿಜೆಪಿಯ ಹಿಂದುತ್ವದ ಕಾರ್ಡ್ಗೆ ಡೈರೆಕ್ಟ್ ಆಗಿ ಟಕ್ಕರ್ ಕೊಡಲು ಅಖಿಲೇಶ್ ಯಾದವ್ ಸಿದ್ಧರಾಗಿದ್ದಾರೆ. ಜಾತಿ ಆಧಾರದ ಮೇಲೆ ಹಿಂದೂ ವೋಟರ್ ಗಳನ್ನ ಡಿವೈಡ್ ಮಾಡುವುದೇ ಅವರ ಅಸಲಿ ಸ್ಟ್ರಾಟಜಿ ಆಗಿದೆ. ಅಖಿಲೇಶ್ ಯಾದವ್ ಅವರ ಜಾತಿ ಲೆಕ್ಕಾಚಾರವನ್ನ ಹೊಡೆಯಲು ಬಿಜೆಪಿ ಒಂದು ಹೊಸ ಭಾರಿ ದೊಡ್ಡ ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡಿದೆ. ಅದೇ ಲಾಭಾರ್ಥಿ ಜಗತ್ತು. ಪಿಎಂ ಆವಾಸ್ ಯೋಜನೆ, ಉಜ್ವಲ ಯೋಜನೆ, ಉಚಿತ ರೇಷನ್, ಕಿಸಾನ್ ಸನ್ಮಾನ್ ನಿಧಿಯಂತಹ ಯೋಜನೆಗಳ ಲಾಭ ಪಡೆದವರು ಯಾವುದೇ ಜಾತಿಗೆ ಸೇರಿರಲಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಲಾಗುತ್ತೆ. ಬೂತ್ ಪಾಲಕರು ಅವರ ಮನೆ ಮನೆಗೆ ಹೋಗಿ ನಿಮಗೆ ಜಾತಿ ಮುಖ್ಯನಾ ಅಥವಾ ನಿಮ್ಮ ಕಷ್ಟಗಳಿಗೆ ಹೆಲ್ಪ್ ಮಾಡಿದ ನಮ್ಮ ಸರ್ಕಾರ ಮುಖ್ಯನಾ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಮೋದಿ ಮತ್ತು ಯೋಗಿ ಅವರ ಹಿಂದೂ ನ್ಯಾಷನಲಿಸಂ ಧ್ರುವೀಕರಣ ಇದ್ದೇ ಇರುತ್ತೆ. ಜಾತಿ ವರ್ಸಸ್ ಸ್ಕೀಮ್ ಗಳ ಈ ಫೈಟ್ ಬಹಳ ರೋಚಕವಾಗಿರಲಿದೆ. ಈ 2027ರ ಯುಪಿ ಎಲೆಕ್ಷನ್ ಕೇವಲ ಒಂದು ರಾಜ್ಯದ ಎಲೆಕ್ಷನ್ ಅಲ್ಲ, ಇದು ಯೋಗಿ ಆದಿತ್ಯನಾಥ್ ಅವರ ಪೊಲಿಟಿಕಲ್ ಕೆರಿಯರ್ ಗೆ ಭಾರಿ ದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ಒಂದ್ ವೇಳೆ ಈ ಚುನಾವಣೆಯಲ್ಲೂ ಕೂಡ ಯೋಗಿ ಅವರು ಭಾರಿ ಬಹುಮತದೊಂದಿಗೆ ಸತತ 3ನೇ ಬಾರಿಗೆ ಸಿಎಂ ಆದ್ರೆ ನ್ಯಾಷನಲ್ ಲೆವೆಲ್ ನಲ್ಲಿ ಇವರ ಇಮೇಜ್ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಮೋದಿ ಅವರ ನಂತರ ಯೋಗಿ ಅವರೇ ಭವಿಷ್ಯದ ಅನ್ಸ್ಟಾಪಬಲ್ ಪ್ರಧಾನಿ ಕ್ಯಾಂಡಿಡೇಟ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಹೀಗಾಗಿ ಯೋಗಿ ಅವರಿಗೂ ಕೂಡ ಮತ್ತು ಇಡೀ ಬಿಜೆಪಿ ಹೈಕಮಾಂಡ್ಗೂ ಕೂಡ ಈ ಚುನಾವಣೆ ಅತ್ಯಂತ ನಿರ್ಣಾಯಕವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಉತ್ತರ ಪ್ರದೇಶದ ಎಲೆಕ್ಷನ್ ಅಂದ್ರೆ ಇದು ಇಡೀ ಭಾರತ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವ ಭಾರಿ ದೊಡ್ಡ ಮಹಾಯುದ್ಧ. ಬಿಜೆಪಿ ತರ್ತಾ ಇರುವ ಬೂತ್ ಪಾಲಕರ ಮತ್ತು ಪನ್ನ ಪ್ರಮುಖಗಳ ಮೈಕ್ರೋ ಮ್ಯಾನೇಜ್ಮೆಂಟ್ ತಂತ್ರ ಎದುರಾಳಿಗಳಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಭವಿಷ್ಯ ಮತ್ತು ಅಖಿಲೇಶ್ ಯಾದವ್ ಅವರ ಅಳಿವು ಉಳಿವಿನ ಈ ಪ್ರಶ್ನೆ ಮುಂಬರುವ ದಿನಗಳಲ್ಲಿ ಇಡೀ ದೇಶದ ಗಮನ ಸೆಳೆಯುವುದು 100% ಗ್ಯಾರಂಟಿ. ಸೊ ನಿಮ್ಗೆ ಏನನ್ಸುತ್ತೆ? ಕೇವಲ 35 ವೋಟರ್ಸ್ ಗಳಿಗೆ ಒಬ್ಬ ಕಾರ್ಯಕರ್ತನನ್ನ ಬಾಸ್ ನಂತೆ ನೇಮಕ ಮಾಡುವ ಬಿಜೆಪಿಯ ಪಕ್ಕಾ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅಖಿಲೇಶ್ ಯಾದವ್ ಅವರ ಪಿಡಿಎ ಜಾತಿ ಲೆಕ್ಕಾಚಾರದ ಚಕ್ರವ್ಯೂಹವನ್ನ ಸರ್ಕಾರದ ಯೋಜನೆಗಳು ನೆನಪಿಸುವ ಮೂಲಕ ಬಿಜೆಪಿ ಧೂಳಿಪಟ ಮಾಡುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಷ್ಟ್ರೀಯ ರಾಜಕಾರಣದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆಗಳು, ಚುನಾವಣಾ ತಂತ್ರಗಾರಿಕೆಗಳು ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ರಾಜಕೀಯ ಷಡ್ಯಂತ್ರದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೇ ಇದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.